ಹಾಯ್ ಎವ್ರಿವನ್. ಮಾನ್ಯ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅಗ್ನಿಶಾಮಕ ಹುದ್ದೆಗಳ ನೇಮಕಾತಿ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. 1111 ಹುದ್ದೆಗಳಂತೆ. ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಅಗ್ನಿಶಾಮಕ ಇಲಾಖೆಯಲ್ಲಿ ಫೈರ್ ಮ್ಯಾನ್ ಡಿಪಾರ್ಟ್ಮೆಂಟ್ ಬಂದ್ಬಿಟ್ಟು ಫೈರ್ ಡಿಪಾರ್ಟ್ಮೆಂಟ್ ಬಂದ್ಬಿಟ್ಟು ಈಗ ವುಮೆನ್ಸ್ಗೆ ಕೂಡ ರಿಸರ್ವೇಶನ್ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಡಿಪಾರ್ಟ್ಮೆಂಟ್ ಹೆಸರು ಕೂಡ ಚೇಂಜ್ ಮಾಡಿದ್ದಾರೆ. ಈಗ 1600 ಖಾಲಿ ಹುದ್ದೆಗಳನ್ನ ನಾವು ಭರ್ತಿ ಮಾಡ್ತೀವಿ ಅಂತ ಹೇಳಿ ಮಾನ್ಯ ಹೋಮ್ ಮಿನಿಸ್ಟರ್ ಆದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಏನಂದ್ರೆ ಈಗ ಹೊಸದಾಗಿ ಚೇಂಜಸ್ ಕೂಡ ಮಾಡಿದ್ದಾರೆ, ಹೆಸರು ಕೂಡ ಬದಲಾವಣೆ ಕೂಡ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಇದು ನೇಮಕಾತಿ ಈಗಲೇ ಆಗುತ್ತಾ ಮತ್ತೆ ಡಿಲೇ ಆಗುತ್ತಾ ನೋಡೋಣ. ಬಟ್ 1600ಕ್ಕೂ ಹೆಚ್ಚು ಹುದ್ದೆಗಳನ್ನ ನಾವು ನೇಮಕಾತಿ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಬನ್ನೇರುಘಟ್ಟ ರಸ್ತೆಯಲ್ಲಿ ಇದ್ದ ಅಗ್ನಿಶಾಮಕ ತರಬೇತಿ ಅಕಾಡೆಮಿಯಲ್ಲಿ ಕೂಡ ಅವರು ಮಾತನಾಡ್ತಾರೆ. ಗೃಹ ರಕ್ಷಕ ದಳ, ಪೌರ ರಕ್ಷಣೆ, STRF ಅಧಿಕಾರಿ ಸಿಬ್ಬಂದಿಗಳಿಗೆ ಸಿಎಂ ಪದಕ ಪ್ರದಾನ ಕೂಡ ಮಾಡ್ತಾ ಇದ್ರು. ಅದೇ ರೀತಿ ನಿಮಗೆ ಇದಕ್ಕೂ ಕೂಡ ನಮಗೆ ಶ್ರಮಕ ಸಿಬ್ಬಂದಿಗಳಿಗೆ ಕೂಡ ಸಿಎಂ ಪದಕ ಪ್ರದಾನ ಕೂಡ ನಾವು ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. 15 ಹೊಸ ತಾಲೂಕಿನೊಳಗೆ ನಿಮಗೆ ಅಗ್ನಿಶಾಮಕ ಠಾಣೆಗಳನ್ನು ಸ್ಥಾಪಿಸಬೇಕು ಅಂತೇಳಿ ಸಿಎಂಗೆ ಕೂಡ ಕೋರಿಕೆ ಮಾಡಿದ್ದಾರೆ. ಅವರಿಗೆ ಗೃಹ ವಸತಿ ಯೋಜನೆ ಕೂಡ ಕಲ್ಪಿಸಬೇಕು ಅಂತ ಕೂಡ ಹೇಳಿದ್ದಾರೆ. ನಿಮಗೆ ಅಗ್ನಿಶಾಮಕ ಡಿಪಾರ್ಟ್ಮೆಂಟ್ ಈಗ 15ನೇ ಹಣಕಾಸಿನ ಯೋಜನೆಯಲ್ಲಿ ಬರೋಬ್ಬರಿ 329 ಕೋಟಿ ಕೂಡ ಕೊಟ್ಟಿದ್ರಂತೆ. 21 ಠಾಣೆಗಳನ್ನು ನಿರ್ಮಿಸಿ 98 ಕೋಟಿ ಖರ್ಚು ಮಾಡಿದಾರಂತೆ. ಅಂದ್ರೆ 21 ಹೊಸ ಇದನ್ನ ಠಾಣೆಗಳನ್ನ ಮಾಡಿ ಇದನ್ನ ಖರ್ಚು ಕೂಡ ಮಾಡಿದಾರಂತೆ. ಒಟ್ಟಾರೆ ಆಧುನಿಕ ಉಪಕರಣ ಕೂಡ ನಾವು ಖರೀದಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಶೀಘ್ರವೇ ನಾವು ನೇಮಕಾತಿ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಬಟ್ ಅದು ಯಾವಾಗ ಆಗುತ್ತೆ ಗೊತ್ತಿಲ್ಲ. ಬಟ್ ಟೆಕ್ನಿಕಲ್ ನಿಮಗೆ ಗೊತ್ತಿರೋ ಹಾಗೆ ಈಗ ಇಶ್ಯೂಸ್ ಇದೆ. ಪ್ಲಸ್ ಇವರು ಫೈರ್ ಡಿಪಾರ್ಟ್ಮೆಂಟ್ಗೆ ವುಮೆನ್ಸ್ ಕೂಡ ಹೆಣ್ಮಕ್ಳು ಕೂಡ ತರ್ತಾ ಇದ್ದಾರೆ. ಅವರಿಗೆ ಇಷ್ಟು % ರಿಸರ್ವೇಶನ್ ಕೂಡ ಕೊಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಒಟ್ಟಿಗೆ ನೇಮಕಾತಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಯಾವಾಗ ಮಾಡ್ತಾರೆ ಏನು ಅಂತ ಕಾಯ್ದು ನೋಡಬೇಕಾಗುತ್ತೆ. ಥ್ಯಾಂಕ್ ಯು.